ಪ್ರವಾದನ ವಾಕ್ಯಗಳನ್ನು ಓದುವಂತವನು ಇಂಡಿವಿಜುವಲ್ ಆಗಿ ಓದ್ಬೇಕು. ಅದಕ್ಕೆ ಓದುವಂತವನು ಮತ್ತು ಕೇಳುವಂತವರು ಅಂದ್ರೆ ಅನೇಕ ಜನ ಕೇಳ್ತಿರ್ತಾರೆ. ಓದುವನು ಒಬ್ಬನು, ಕೇಳುವರು ಎಷ್ಟು ಕೇಳ್ತಾರೆ. ಸಿ ದಿ ಗ್ರಾಮರ್ ಆಫ್ ದಿ ಲ್ಯಾಂಗ್ವೇಜ್. ಪರಿಶುದ್ಧಾತ್ಮ ದೇವರು ಎಷ್ಟು ಸ್ಪಷ್ಟವಾಗಿ ವಾಕ್ಯದಲ್ಲಿ ಸಂಗತಿಗಳನ್ನು ನಮಗೋಸ್ಕರವಾಗಿ ದಾಖಲಿಸಿದ್ದಾರೆ ಸತ್ಯವೇದ ಗ್ರಂಥದಲ್ಲಿ. ಕರ್ತನಲ್ಲಿ ಪ್ರಿಯರೇ, ಯಾಕೆಂಬುದಾಗಿ ಹೇಳುವಾಗ ಎಲ್ಲ ಪ್ರವಾದನೆಗಳು ಸ್ವಲ್ಪ ಸಮಯದ ನಂತರ ಆಗ್ಬೋದು, ಆದ್ರೆ ಈ ಸಮಯಗಳು, ಈ ಒಂದು ಪ್ರವಾದನೆಗಳು ನಡೆಯುವಂತ ಸಮಯ ಹತ್ತಿರವಾಗಿದೆ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತೀವಿ, ಟೈಮ್ ಈಸ್ ಅಟ್ ಹ್ಯಾಂಡ್. ಯಾವ ಸಮಯ? ಇವತ್ತಿನವರೆಗೂ ನಿಮ್ಮ ಸಮಯ ನನ್ನ ಸಮಯ. ದೇವ್ರ ಚಿತ್ತವಾದ್ರೆ ನಾಳೆ ಸಮಯವನ್ನು ದೇವರು ತನ್ನ ಹತೋಟಿಗೆ ತಗೋಬಹುದು. ಆತನು ಕಾಲಕ್ಕೆ ಅತೀತನು, ಕಾಲ ನಿರ್ಣಾಯಕ ಮಾಡುವಂತ ಕಾಲ ನಿರ್ಣಾಯಕನು ದೇವರು. ಕಾಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರೋರು ದೇವರು. ಆತನು ಹೇಗೆ ಯಾವಾಗ ಬರ್ತಾನೋ ನಮಗ್ ಗೊತ್ತಿಲ್ಲ, ಆದ್ರೆ ನಾವು ಸಿದ್ಧರಾಗಿರಬೇಕು ಪ್ರಿಯರೇ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುವುದೇನೆಂಬುದಾಗಿ ನೋಡುವಾಗ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರ್ಬೇಕು. ಆ ಸಿದ್ಧತೆಯನ್ನು ನೀಡುವಂತದ್ದು ಏನೆಂಬುದಾಗಿ ನಾವು ಗಮನಿಸಿ ನೋಡುವಾಗ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡಿದ ಹಾಗೆ ನಮಗೆ ಅಪೊಸ್ತಲರ ಬೋಧನೆಯಲ್ಲಿಯೂ, ರೊಟ್ಟಿ ಮುರಿಯುವುದಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ಸಹವಾಸದಲ್ಲಿಯೂ ನಿರತರಾಗಿ ನಾವು ಇರುವಂತಹದ್ದು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಇರುವಂತ ಒಂದು ಗುಟ್ಟು. ಸಹೋದರರ ಸಭೆ ಎಂಬುದಾಗಿ ಹೇಳುವಾಗ ಇಟ್ಸ್ ನಾಟ್ ಎ ಬ್ರದರ್ ಅಂಡ್ ಡಾಕ್ಟ್ರಿನ್, ಇಟ್ ಈಸ್ ಎ ಬಿಬ್ಲಿಕಲ್ ಡಾಕ್ಟ್ರಿನ್. ಸತ್ಯವೇದ ಹೇಳುವಂತ ಒಂದು ಸಂಗತಿ. ಸ್ವಸ್ಥ ಬೋಧನೆಯಲ್ಲಿ ನಮ್ಮ ಜೀವನಗಳು ಕಟ್ಟಲ್ಪಡಬೇಕು. ನಮಗೆ ಈ ಲೋಕ ಶಾಶ್ವತವಲ್ಲ, ಈ ಲೋಕದಲ್ಲಿ ನಾವು ಶಾಶ್ವತವಾಗಿ ಜೀವಿಸುವುದಿಲ್ಲ. ಆದಾಗ್ಯೂ ಕರ್ತನಾದ ಯೇಸು ಕ್ರಿಸ್ತನು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಅಗತ್ಯತೆಗಳನ್ನು, ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾ ಆತನು ಕೃಪಾಪೂರ್ಣನಾಗಿ, ಕೃಪಾ ಸಂಪೂರ್ಣ ದೇವರಾಗಿ ನಮ್ಮನ್ನು ನಡೆಸುವನಾಗಿರ್ತಾನೆ ಪ್ರಿಯರೇ. ಅದು ಕಟ್ಟು ಸತ್ಯ. ಕೈ ಬಿಡುವ ದೇವರಲ್ಲ. ನಮ್ಮ ಸುತ್ತಲೂ ಕೂಡ ಆತನು ಬೇಲಿ ಹಾಕಿರುವ ದೇವರು. ಹಾಗಾಗಿ ಎಂತ ಪರಿಸ್ಥಿತಿಯಲ್ಲಿದ್ದರೂ ಪ್ರಿಯ ಸಹೋದರ ಸಹೋದರಿ, ನೈರಾಶ್ಯದಲ್ಲಿ, ನಿರಾಶೆಯಲ್ಲಿ, ಕುಗ್ಗಿ ಹೋದ ಸ್ಥಿತಿಯಲ್ಲಿ ನನ್ನ ಬಗ್ಗೆ ಯಾರು ಚಿಂತಿಸುವರಿಲ್ಲ, ನನ್ನ ಬಗ್ಗೆ ಯೋಚಿಸುವವರಿಲ್ಲ, ನನಗಾಗಿ ಏನು ಸಹಾಯ ಹಸ್ತ ನೀಡುವರಿಲ್ಲ ಎಂಬುದಾಗಿ ದಿಕ್ಕು ಕೆಡುವಂತ ರೀತಿಯಲ್ಲಿ, ದೆಸೆಕೆಟ್ಟ ರೀತಿಯಲ್ಲಿ ನಾವು ಇರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂಬುದಾಗಿ ಹೇಳುವಾಗ ನಾವು ನಂಬಿದಾತನು ಕರ್ತನಾದ ಯೇಸು ಕ್ರಿಸ್ತನು, ಆತನ ನಂಬಿಕಸ್ತನು. ಒಂದು ವೇಳೆ ಕೆಲವೊಮ್ಮೆ ನಾವು ಅಪನಂಬಿಕಸ್ಥರಾಗಿರ್ತೇವೆ, ಆದರೆ ಆತನ ನಂಬಿಕಸ್ತನು ಪ್ರಿಯರೇ. ನಮ್ಮ ಸಮಯವು ಅಪೂರ್ಣ. ಇದು ಯಾವ ತಾತ್ಕಾಲಿಕ, ಯಾವಾಗ ಸಮಯ ಮುಕ್ತಾಯವಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸಮಯವನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಸಮಯವನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಸಮಯವು ಈಗ ದೇವರು ನಮಗೆ ಕೊಟ್ಟಿದ್ದಾರೆ, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ದೇವರು ಕಾಲವನ್ನ ತನ್ನ ಹತೋಟಿಗೆ ತಗೊಂಡಾಗ, ಆತನ ಬರೋಣ ಸಂಭವಿಸಿದಾಗ ಆಗ ನಮಗೆ ಸಮಯವಿರುವುದಿಲ್ಲ. ಈ ವಾಕ್ಯದ ಅರ್ಥ ಅದೇ. ನೆರವೇರುವ ಸಮಯವು ಸಮೀಪವಾಗಿದೆ. ಟೈಮ್ ಈಸ್ ಅಟ್ ಹ್ಯಾಂಡ್. ಆತನು ಬರುವ ಸಮಯವು ಸಮೀಪವಾಗಿದೆ. ನೆರವೇರುವ ಸಮಯವು ಸಮೀಪವಾಗಿದೆ. ಗ್ಲೋಬಲ್ ಇನ್ಸಿಡೆಂಟ್ಸ್ ನಾವು ಗಮನಿಸಿ ನೋಡುವಾಗ ಎವ್ರಿ ಟೈಮ್, ಪ್ರತಿ ಸಂದರ್ಭದಲ್ಲಿಯೂ ಕೂಡ ಗಾಡ್ಸ್ ರಾತ್ ಆರ್ ಗಾಡ್ಸ್ ಜಡ್ಜ್ಮೆಂಟ್ ಈಸ್ ಆನ್ ಪರ್ಟಿಕ್ಯುಲರ್ ಪ್ಲೇಸಸ್. ಆಯಾ ಸ್ಥಳಗಳಲ್ಲಿ ದೇವರ ಉಗ್ರತೆಯೋ ಅಥವಾ ದೇವರ ದಂಡನೆಯೋ ಅಥವಾ ದೇವರ ನಿರ್ಣಯವೋ ನಡೀತಾ ಉಂಟು ಎಂಬುದನ್ನ ನಾವು ಜಾಗತಿಕ ಮಟ್ಟದಲ್ಲಿ
ಗಮನಿಸಿ ನೋಡ್ತಾ ಇದ್ದೀವಿ ಪ್ರಿಯರೇ. ಆದುದರಿಂದ ನಮಗೆ ನೀಡಲ್ಪಟ್ಟಂತ ಸಂಗತಿಗಳೇನೆಂಬುದಾಗಿ ನೋಡುವಾಗ, ಅಲ್ಲಿ ಕನ್ನಡ ಸತ್ಯವೇದದಲ್ಲಿ ಪೀಠಿಕೆ ಆದ ನಂತರ ಆಸಿಯಾ ಸೀಮೆಯ 7 ಸಭೆಗಳಿಗೆ ಯೋಹಾನನು ಬರೆದ ಪತ್ರಿಕೆ ಎಂಬುದಾಗಿರುವಂತ ಒಂದು ಬರಹವನ್ನು ನಾವು ನೋಡ್ತೇವೆ. ಈ ದಿನ ಕರ್ತನ ಮಹಾಕೃಪೆಯಿಂದ 7 ಸಭೆಗಳಿಗೆ ದೇವರು ನೀಡುವ ಸಂದೇಶಗಳನ್ನು, ಒಂದೊಂದು ಸಭೆಗೂ ದೇವರು ಎಷ್ಟು ಮಟ್ಟಿಗೆ ಆತ ದೃಷ್ಟಿಸುವನಾಗಿದ್ದಾನೆ, ದೀಪಸ್ತಂಭಗಳ ನಡುವೆ ಆತನು ತಿರುಗಾಡುವಾತನಾಗಿದ್ದಾನೆ, ಮತ್ತು ಆಯಾ ನಕ್ಷತ್ರಗಳಿಗೆ ಅಂದ್ರೆ ಆ ದೂತರಿಗೆ ಆತನು ಏನು ಸಂದೇಶವನ್ನು ನೀಡುವನಾಗಿದ್ದಾನೆ, ಅದನ್ನು ನಾವು ಕುಲಂಕಷವಾಗಿ ಸ್ಪಷ್ಟವಾಗಿ ವಚನದ ನಂತರ ವಚನವನ್ನ ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ಇದಕ್ಕೆ ಕೆಲವು ದಿನಗಳು ಬೇಕಾಗಬಹುದು, ಕೆಲವು ತಿಂಗಳುಗಳು ಬೇಕಾಗಬಹುದು. ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಇದರ ಒಂದು ಸ್ಪಷ್ಟ ಅವಗಾಹನನ ನೀಡ್ಲಿಕ್ಕಾಗುವಂತೆ ನಾವು ಪ್ರಯತ್ನಿಸೋಣ. ಇಷ್ಟಕ್ಕೂ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿದ್ದಾಗ ಆತನಿಗೆ ದಿಗ್ಭ್ರಮೆ ಉಂಟಾಯಿತು. ಆತನಿಗೆ ಭಯಭೀತನಾಗಿದ್ದನು. ಆತನು ದಿಗ್ಭ್ರಮೆ ಉಂಟಾಗಿತ್ತು. ಯಾಕೆಂಬುದಾಗಿ ಹೇಳುವಾಗ, ಆದಿ ಸಭೆಯಲ್ಲಿ ಹಿಂಸೆಯು ಹೆಚ್ಚಿತ್ತು. ಆದಿ ಸಭೆಯಲ್ಲಿ ಸ್ಟೆಫನನ ಹತಸಾಕ್ಷಿಯಾದಾಗ, ರಕ್ತಸಾಕ್ಷಿಯಾದಾಗ, ಅನೇಕರು ಚೆದರು ಹೋಗಿದ್ದಾಗ ಆ ಘಟನೆಗಳೆಲ್ಲ ಯೋಚನೆ ಮಾಡ್ತಾ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿದ್ದಾಗ ದೇವರ ಸ್ವರವು ಯೋಹಾನನಿಗೆ ಹಿಂಬದಿಯಿಂದ ಬಂದದ್ದು ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದೆವು ಪ್ರಿಯರೇ. ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ದರ್ಶನವನ್ನ, ಆತನ ಮಹಿಮಾ ದರ್ಶನವನ್ನ ಪ್ರಕಟಿಸಿದಾಗ ಆತನ ದರ್ಶನದ ಮಹತ್ವವನ್ನ, ಒಂದೊಂದು ಪದವನ್ನ ನಾವು ಸ್ಪಷ್ಟವಾಗಿ ವಿವರಣೆಯಾಗಿ ಧ್ಯಾನಿಸಿಕೊಂಡೆವು. ಆತನ ನಿಲುವಂಗಿಯನ್ನು, ಆತನ ಕಣ್ಣುಗಳನ್ನು, ಆತನ ತಲೆಯ ಕೂದಲುಗಳನ್ನು, ಮತ್ತು ಆತನ ಪಾದಗಳನ್ನು, ಮತ್ತು ಆತನ ಆದರ್ಶನದ ಒಂದು ಸಿಂಬಾಲಿಕ್ ಸಿಗ್ನಿಫಿಕೆನ್ಸ್, ಸಾಂಕೇತಿಕ ಆ ಒಂದು ಮಹತ್ವನ್ನ ನಾವು ಧ್ಯಾನಿಸಿಕೊಂಡೆವು ಪ್ರಿಯರೇ. ಅಷ್ಟು ಮಾತ್ರವಲ್ಲ, 11ನೇ ವಚನ ದಯಮಾಡಿ ನೋಡಿ. ಯೋಹಾನ ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ ಓದಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸುಮ್ನರ, ಪೆರ್ಗಮ, ದುವತೈರ, ಸಾತಿರ, ಫಿಲದೆಲ್ಫಿಯ, ಲವೋದಿಕೀಯ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಸಾಕು ಬ್ರದರ್, ಸಾಕು, ಥ್ಯಾಂಕ್ ಯು. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಮೊದಲನೇದಾಗಿ ಬಂದಿರುವ ಸಭೆ ಎಫೆಸ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನು ಕೂಡ ಕ್ರಮವಾಗಿ ಮಾಡುವಂತ ದೇವರು. ಎಫೆಸ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದಿಸ್ ಸಭೆ, ಫಿಲದೆಲ್ಫಿಯ ಸಭೆ, ಲವೋದಿಕೀಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ನಿನ್ನ ಸಂದೇಶವನ್ನು ಕಳಿಸು. ಒಂದೊಂದು ಸಭೆದು ಒಂದೊಂದು ವಿಶೇಷವಾದಂತ ಒಂದು ಸಂದೇಶವೇ ಆಗಿತ್ತು ಪ್ರಿಯರೇ. ಎಫೆಸ್ ಸಭೆಗೆ ತಿಳಿಸಿದ ಹಾಗೆ ಸ್ಮುರ್ನ ಸಭೆಗೆ ತಿಳಿಸಿರುವುದಿಲ್ಲ. ಸ್ಮುರ್ನ ಸಭೆಗೆ ತಿಳಿಸಿದ ಹಾಗೆ ಪೆರ್ಗಮ ಸಭೆಗೆ ತಿಳಿಸಿರುವುದಿಲ್ಲ. ಪೆರ್ಗಮ ಸಭೆಗೆ ತಿಳಿಸಿದ ಹಾಗೆ ತುವತೈರ ಸಭೆಗೆ ತಿಳಿಸಿರುವುದಿಲ್ಲ. ತುವತೈರ ಸಭೆಗೆ ತಿಳಿಸಿದ ಹಾಗೆ ಸಾರ್ದಿಸ್ ಸಭೆಗೆ ತಿಳಿಸಿರುವುದಿಲ್ಲ. ಸಾರ್ದಿಸ್ ಸಭೆಗೆ ತಿಳಿಸಿದ ಹಾಗೆ ಫಿಲಡೆಲ್ಫಿಯಾ ಸಭೆಗೆ ತಿಳಿಸುವುದಿಲ್ಲ. ಫಿಲಡೆಲ್ಫಿಯಾ ಸಭೆಗೆ ತಿಳಿಸಿದ ಹಾಗೆ ಲವೋದಿಕೀಯ ಸಭೆಗೆ ತಿಳಿಸುವುದಿಲ್ಲ. ಯಾಕಂದ್ರೆ ನಾವೀಗಾಗ್ಲೇ ಧ್ಯಾನಿಸಿದವು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ತೀಕ್ಷ್ಣವಾದ ಕಣ್ಣಿನ ದೃಷ್ಟಿಯಿಂದ ಆ ಸಭೆಯ ಒಳಗಡೆ ನಡೆಯುವಂತ ಎಲ್ಲ ಸಂಗತಿಗಳನ್ನು, ಎಲ್ಲ ವಿಚಾರಗಳನ್ನು ದೇವರು ತಿಳಿದುಕೊಂಡು ಅದರ ವಿಷಯದಲ್ಲಿ ಯೋಹಾನನೇ
ಯು ರೈಟ್, ನೀನು ಬರೇ ಆ ಸಭೆಗಳಿಗೆ ನಾನು ಹೇಳುವಂತಹದ್ದನ್ನು ನೀನು ಬರೆದು ಅವರಿಗೆ ಕಳಿಸು. ಯಾಕಂದ್ರೆ ಒಂದೊಂದು ಸಭೆಯಲ್ಲಿನೂ ಕೂಡ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಂಗತಿಗಳನ್ನ ಗುರುತಿಸುನಾಗಿದ್ದಾನೆ. ಆ ಗುರುತಿಸುವುದರಲ್ಲಿ ನಾವು ಸ್ಪಷ್ಟವಾಗಿ ಒಂದು ವೇಳೆ ಅವನ್ನ ನಾವು ವರ್ಗೀಕರಣ ಮಾಡಿದ್ರೆ, ಕ್ಲಾಸಿಫಿಕೇಶನ್ ಮಾಡಿದ್ರೆ, ಮೊದಲನೇದಾಗಿ ಆ ಸಭೆಯ ಕುರಿತು ಮೆಚ್ಚುಗೆಗಳನ್ನ ಹೇಳ್ತಾನೆ. ಫಸ್ಟ್ ಹಿ ಅಪ್ರಿಶಿಯೇಟ್ಸ್. ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದೇ ವಿಷಯವನ್ನ ಮೊದಲು ಅಪ್ರಿಶಿಯೇಟ್ ಮಾಡ್ಬೇಕೆಂಬುದನ್ನು ಕರ್ತನಾದ ಯೇಸು ಕ್ರಿಸ್ತನ ಒಂದು ಆತನ ಒಂದು ಪದ್ಧತಿಯಿಂದ ನಾವು ಕಲ್ತುಕೊಳ್ಳಬೇಕಾಗಿದೆ. ಎರಡನೇದಾಗಿ ಆತನಲ್ಲಿರುವಂತ ಒಂದು ಏನು ಮೆಚ್ಚುಗೆಯನ್ನ ಹೇಳಿದ ನಂತರ ಏನು ತಿದ್ದುಪಡಿ ಮಾಡಿಕೊಳ್ಳಬೇಕಾಗಿರುವುದನ್ನು ಕೂಡ ಹೇಳ್ತಾರೆ. ಆಮೇಲೆ ಒಂದು ದೋಷವನ್ನ, ತಪ್ಪನ್ನು ಹೊರಿಸಬೇಕಾಗುತ್ತದೆ. ಒಂದು ತಪ್ಪನ್ನು ಹೊರಿಸಬೇಕು, ಅದನ್ನ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಮಾನಸಾಂತರ ಹೊಂದಬೇಕು. ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯ ಮೆಚ್ಚುಗೆಯನ್ನ ಹೇಳ್ತಾನೆ. ಎರಡನೇದಾಗಿ ಆ ಸಭೆಯ ದೋಷವನ್ನ, ಲೋಪವನ್ನ, ತಪ್ಪನ್ನ ತಿಳಿಸ್ತಾನೆ. ಮತ್ತು ಮೂರನೇದಾಗಿ ಅದನ್ನ ಕ್ರಮಪಡಿಸ್ಕೊಳ್ಳೋದಕ್ಕೆ ಹೇಗೆ ನಡೆದುಕೊಳ್ಳಬೇಕು. ಇದು ಒಂದು ಸರಿಯಾದ ಮಾದರಿ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲರ ಕಾಲಘಟ್ಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹಿ ಎಂಪೋರ್ಡ್ ದ ಅಪೊಸ್ತಲ್ಸ್ ಸೋ ಮಚ್. ಅಷ್ಟಾಗಿ ಅಪೊಸ್ತಲರಿಗೆ ದೇವರು ಬಲವನ್ನು ನೀಡಿದರು. ಅವರು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಹಾಗೆ ಅನೇಕ ರೀತಿಗಳಲ್ಲಿ ಆ ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂತವರಾಗಿದ್ದರು. ಇನ್ಕ್ಲೂಡಿಂಗ್ ಅಪೊಸ್ತಲ ಪೌಲ್, ಅಪೊಸ್ತಲನಾದ ಪೌಲನು ಸಮೇತ. ಯಾಕೆಂಬುದಾಗಿ ಹೇಳುವಾಗ ಆತನ ಕಾರ್ಯಗಳು ಮತ್ತು ಆತನ ಒಂದು ನಂಬಿಕೆ, ಆತನ ಒಂದು ಮಾತುಗಳು ಅಷ್ಟು ಬಲವಾಗಿ ಹೋಗ್ತಾ ಇದ್ವು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೇನು ಆಜ್ಞಾಪಿಸಿದ್ದನು, ಆ ಮಹಾ ಆಜ್ಞೆಯನ್ನು, ದ ಗ್ರೇಟ್ ಕಮಿಷನ್, ಅವರು ಅನುಸರಿಸುವರಾಗಿದ್ದರು ಅಪೊಸ್ತಲರು. ಸಭಾ ಕಾಲದಲ್ಲಿ, ಅಪೊಸ್ತಲರ ಕಾಲಘಟ್ಟದಲ್ಲಿ ಆದಿ ಸಭೆ ನಿರ್ಮಾಣ ಆಗ್ತಕ್ಕಂತ ಆದಿ ಸಭೆಗಳಲ್ಲಿ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಆ ಸಭೆಗಳಿಗೆ ಒಂದು ಸರಿಯಾದ ಅಸ್ತಿವಾರ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅಸ್ತಿವಾರ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನನ್ನ ಸಭೆಯನ್ನು ನಾನು ಕಟ್ಟುವೆನು. He will build his church. ಆದರೆ ಆತನು ಸಾಧನಗಳನ್ನಾಗಿ, ಉಪಕರಣಗಳನ್ನಾಗಿ, ಕೆಲವರನ್ನ ಸುವಾರ್ಥಕರನ್ನಾಗಿಯೂ, ಕೆಲವರನ್ನ ಉಪದೇಶಗಳನ್ನಾಗಿಯೂ, ಕೆಲವರನ್ನ ಸಭಾಪಾಲಕರನ್ನಾಗಿಯೂ, ಕೆಲವರನ್ನ ಅಧ್ಯಕ್ಷರನ್ನಾಗಿಯೂ, ಅವರವರ ಒಂದು ನೇಮಕ ಆಗಿರುವಂತ ನಿಯಾಮಕಕ್ಕೆ ತಕ್ಕ ಹಾಗೆ ಸಭೆಯ ಆತ್ಮಿಕ ಕ್ಷೇಮಾಭಿವೃದ್ಧಿಗೆ ಆತನು ನಡೆಸುವಂತವನಾಗಿದ್ದನು. ಪ್ರಿಯರೇ, ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸಭೆಯ ಜೀವನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಪದ್ಧತಿಯನ್ನ ಅನುಸರಿಸ್ತಾ ಒಂದು ಶಿಸ್ತನ್ನ, ಒಂದು ಶಿಕ್ಷಣವನ್ನ, ನಂತರ ಒಂದು ಶಿಕ್ಷೆಯನ್ನ, ಹೀಗೆ ಈ ಒಂದು ಕ್ರಮದಲ್ಲಿ ಕುಟುಂಬಗಳನ್ನು ಬೆಳೆಸ್ತಾ ಇರಬೇಕು. ಶಿಸ್ತು ಮತ್ತು ಶಿಕ್ಷಣ, ಅದಕ್ಕಿಂತ ಹೆಚ್ಚಾಗಿ ವಿ ನೀಡ್ ಟು ಟೀಚ್, ಬೋಧಿಸಬೇಕಾಗಿರೋ ಅವಶ್ಯಕತೆ ಇದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಜೀವವುಳ್ಳ ದೇವರ ಸಭೆಯಲ್ಲಿ ಜನರು ಹೇಗೆ ನಡೆದುಕೊಳ್ಳಬೇಕೆಂಬ ರೀತಿಯನ್ನು ಅವರಿಗೆ ತಿಳಿಸು ಎಂಬುದಾಗಿ ತಿಮೋತಿಗೆ ಪತ್ರಿಕೆಯಲ್ಲಿ ಬರೀತಾ ಹೇಳ್ತಾನೆ. ಜೀವವುಳ್ಳಂತಹ ದೇವರ ಸಭೆ ಇದು. ಈ ದೇವರ ಸಭೆಯಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು, ನಮ್ಮ ಸಭೆಯ ಜೀವನ ಯಾವ ರೀತಿಯಲ್ಲಿ ಕ್ರಮಕ್ಕೆ ಒಳಪಡಬೇಕು, ಎಷ್ಟು ಕ್ರಮಬದ್ಧತೆಯಿಂದ ಇರಬೇಕು. ನಾವು ಕೂತ್ಕೊಳ್ಳುವಾಗಲಿ ಆ ಬಾಡಿ ಲ್ಯಾಂಗ್ವೇಜ್, ನಾವು ಕರ್ತನಾದ ಯೇಸು ಕ್ರಿಸ್ತನ ದೇಹದ ಮುಂದೆ ನಾವು ಕುಂತಿದ್ದೇವೆ. ಆ ರೊಟ್ಟಿ ಎಂಬುದಾಗಿ ಹೇಳುವಾಗ ಅದು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತ ದೇಹ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ದೇಹ.
ಆ ದೇಹ ಪ್ರತ್ಯಕ್ಷತೆಯ ಮುಂದೆ ನಾವಿದ್ದೇವೆ. ಹೇಗಿರಬೇಕು? ಆ ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವ ಪಾತ್ರ, ಆ ಪಾತ್ರ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತ, ಪರಿಶುದ್ಧವಾದ ರಕ್ತವನ್ನ ಸೂಚಿಸುವ ಆ ದೈವ ಸಾನ್ನಿಧ್ಯದಲ್ಲಿ ನಮ್ಮ ಉಪಸ್ಥಿತಿ, ನಮ್ಮ ಬರುವಿಕೆ, ನಮ್ಮ ಏನು ಸ್ತೋತ್ರ ವ್ಯಕ್ತಪಡಿಸುವ ರೀತಿ ವಿಧಾನ ಕರ್ತನಲ್ಲಿ ಪ್ರಿಯರೇ ಸೂಕ್ಷ್ಮವಾಗಿ ನೋಡುವ ಕರ್ತನಾದ ಯೇಸು ಕ್ರಿಸ್ತನು ಇವೆಲ್ಲವನ್ನು ಗಮನಿಸುವನಾಗಿರ್ತಾನೆ. ಅದಕ್ಕಾಗಿಯೇ ಪ್ರಕಟಣೆ ಗ್ರಂಥದಲ್ಲಿ ಮೊದಲನೆಯ 2 ಅಧ್ಯಾಯಗಳಲ್ಲಿ ನಾವು ಗಮನಿಸಿ ನೋಡುವಾಗ 2 ಅಧ್ಯಾಯಗಳಲ್ಲಿ 3ನೇ ಅಧ್ಯಾಯದಲ್ಲಿ ಸಾರ್ದಿಸ್ ಫಿಲದೆಲ್ಫಿಯಾ ಸಭೆಯವರೆಗೂ ಕೂಡ ಆತನು ಬೋಧಿಸುತ್ತಾ ಹೋದನು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ಸಭೆ ಎಂಬ ದೇಹಕ್ಕೆ ಶಿರಸ್ಸು. ಹಾಗಾಗಿ ಆತನು ತನ್ನ ಜನರ ಆ ರೀತಿ ನೀತಿಗಳ ಕುರಿತು ಹೇಳುವಾಗ ಆತನು ಗಮನಿಸಿ ಹೇಳುವಂತನಾಗಿರ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾನು ಈ ದಿನದಲ್ಲಿ ಎಫೆಸು ಸಭೆಯ ಕುರಿತು ಒಂದಷ್ಟು ಇಂಟ್ರೊಡಕ್ಷನ್, ಒಂದು ಪೀಠಿಕೆಯನ್ನು ಕೊಟ್ಟು ಎಫೆಸು ಸಭೆಯ ಸಂದೇಶವನ್ನ ಮುಂದಿನ ದಿನಗಳಲ್ಲಿ ಧ್ಯಾನ ಮಾಡ್ಲಿಕ್ಕೆ ನಾವು ಹೊರಡ್ತೇವೆ. ನಮ್ಮ 2ನೇ ಅಧ್ಯಾಯ 1ನೇ ವಚನ ನೋಡಿ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಎಫೆಸ್ ಎಂಬ ಪದಕ್ಕೆ ಅರ್ಥ ಕೊರತೆ ಎಂಬುದಾಗಿ, ಲ್ಯಾಕಿಂಗ್, ಲೆಕುನ, ಸಮಥಿಂಗ್ ಲ್ಯಾಕಿಂಗ್, ಏನು ಕೊರತೆ ಇದೆ. ಎಫೆಸಿಯಸ್ ಎಂಬುದಾಗಿರ್ತಕ್ಕಂಥ ಸ್ಥಳ ಇಂಥ ಒಂದು ಸ್ಥಳ ಎಂಬುದಾಗಿ ಹೇಳುವಾಗ ಅದಕ್ಕೆ ಒಂದು ಹೆಸರಿತ್ತು, ಅದಕ್ಕೆ ಒಂದು ಟೈಟಲ್. ಇಟ್ ಈಸ್ ಕಾಲ್ಡ್ ಆಸ್ ದ ಲೈಟ್ ಆಫ್ ಏಷಿಯಾಸ್, ಆಸಿಯಾ ದೇಶದ ಬೆಳಕು ಎಂದು ರೋಮ ಚಕ್ರವರ್ತಿ ಅದನ್ನ ಹೇಳಿದನು. ಯಾಕೆಂದ್ರೆ ಭೌಗೋಳಿಕ ಶಾಸ್ತ್ರಜ್ಞನಾದ ಸ್ಟ್ರಾಬೋ ಅನ್ನೋನು ಹೇಳ್ತಾನೆ, ಸ್ಟ್ರಾಬೋ ಅನ್ನೋನು, ವಿ ನೀಡ್ ಟು ಸ್ಟಡಿ ಜಿಯೋಗ್ರಾಫಿಕಲಿ ಅಂಡ್ ಆಲ್ಸೋ ಹಿಸ್ಟಾರಿಕಲಿ. ಸ್ಟ್ರಾಬೋ ಅನ್ನೋನ ಪ್ರಕಾರ ಈ ಎಫೆಸ್ ಎಂಬುದು ಆಸಿಯಾ ದೇಶದ ಮಾರ್ಕೆಟ್, ಇಟ್ ಈಸ್ ದ ಮಾರ್ಕೆಟ್ ಪ್ಲೇಸ್ ಆಫ್ ಏಷ್ಯಾ ಎಂಬುದಾಗಿ ಕರೀತಾನೆ. ಅದು ರೋಮ್ ದೇಶಕ್ಕೆ ಹೋಗುವಂತ ರಸ್ತೆ ಇತ್ತು. ಕ್ರೈಸ್ತರನ್ನ ಹಿಂಸೆಪಡಿಸೋದಕ್ಕೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರೋರನ್ನ, ಅವರನ್ನ ವಿಚಿತ್ರವಾದ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಪ್ರಾಣಿಗಳಿಂದಲೂ, ಸಿಂಹಗಳಿಂದಲೂ, ಕರಡಿಗಳಿಂದಲೂ, ಕ್ರೂರ ಪ್ರಾಣಿಗಳಿಂದಲೂ ಸಾಯಿಸುವುದಕ್ಕೆ ಒಂದು ಆಂಫಿ ಥಿಯೇಟರ್, ಅದನ್ನ ರೋಮನ್ ಕೊಲೋಸಿಯಂ ಅಂತ ಹೇಳ್ತಾರೆ. ಈ ರೋಮನ್ ಕೊಲೋಸಿಯಂ ಅನ್ನೋದು ದೊಡ್ಡ ಸ್ಟೇಡಿಯಂ ತರ ಇತ್ತು. 70,000 ಜನ ಪ್ರೇಕ್ಷಕರು ಒಟ್ಟಿಗೆ ಕ್ರೈಸ್ತರನ್ನ ಆ ಹಿಂಸೆ ಪಡಿಸುತ್ತಾ, ಆ ಹುಲಿ ಆಗಲಿ ಅಥವಾ ಸಿಂಹ ಆಗಲಿ ದೇಹವನ್ನ ಛಿದ್ರ ಮಾಡಿ ಅದನ್ನ ದಾಳಿ ಮಾಡುವ ಆ ಒಂದು ಆ ಘಟನೆಯನ್ನು ನೋಡುತ್ತಾ ಇವರೊಂದು ರೀತಿಯ ಸ್ಯಾಡಿಸ್ಟಿಕ್ ಪ್ಲೆಷರ್, ಒಂಥರ ತುಂಬಾ ಸ್ಯಾಡಿಸ್ಟಿಕ್ ಒಂದು ಪ್ಲೆಷರ್ ಹೊಂದುವಂತ ಜನರಿದ್ದರು. ಕರ್ತನಲ್ಲಿ ಪ್ರಿಯರೇ, 400 ವರ್ಷದ ಮೌನ ಕಾಲದಲ್ಲಿ, 400 ವರ್ಷದ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ನಲ್ಲಿ ಸುವಾರ್ತೆ ಸಾರುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಹಿಸ್ಟಾರಿಕಲಿ, ಚಾರಿತ್ರಾತ್ಮಕವಾಗಿ ಅನೇಕ ಸಂಘಟನೆಗಳು ನಡೆದವು. ಅವೆಲ್ಲವನ್ನೂ ನಾವು ಅಧ್ಯಯನ ಮಾಡೋದಕ್ಕೆ ಈಗ ಸಮಯ ಅವಕಾಶ ಇಲ್ಲ. ಆದರೆ ಅಲೆಕ್ಸಾಂಡರ್ ದಂಡಯಾತ್ರೆಯನ್ನು ಮಾಡಿದಾಗ, ಅದ ನಂತರ ಅವನು ಸೆಲ್ಯೂಕಸ್ ನಿಕೇಟರ್ ಅವನ ಜೊತೆಯಲ್ಲಿರುವಂತವನು ಇರ್ತಾನೆ.
ಅವಾಗ ಒಂದು ಗಾದೆ ಹೇಳಲ್ಪಡುತ್ತೆ, ಏನೆಂಬುದಾಗಿ ಹೇಳುವಾಗ, ಆಲ್ ರೋಡ್ಸ್ ಲೀಡ್ ಟು ರೋಮ್. ಎಲ್ಲ ರಸ್ತೆಗಳು ರೋಮನ್ನು ತಲುಪುತ್ತವೆ ಅಂತ. ಗ್ರೀಕು ಭಾಷೆಯ ಪ್ರಾಬಲ್ಯವು ಬಂತು. ರೋಮ್ ಸಾಮ್ರಾಜ್ಯದ ಸ್ಥಾಪನೆ ಆಯಿತು. ಡೊಮಿಷಿಯಸ್ ಚಕ್ರವರ್ತಿ ಕ್ರೈಸ್ತರನ್ನ ಹಿಂಸಿಸುವಂತ ಒಂದು ದೊಡ್ಡ ಪಂಕ್ತಿಯಲ್ಲಿ ಆತನು ಸಾಗ್ತಿದ್ದನು. ಆಗ ಯೋಹಾನನನ್ನು ಪತ್ಮೋಸ್ ದ್ವೀಪಕ್ಕೆ ಕಳಿಸಿಕೊಟ್ಟಿದ್ದನು. ಪ್ರಿಯರೇ, ಆ ಎಫೆಸ್ ಎಂಬುದಾಗಿ ಹೇಳುವಾಗ ಅದು ವಿಗ್ರಹಾರಾಧನೆ ಇರುವಂತ ಸ್ಥಳ. ದಯಮಾಡಿ ನೋಡ್ರಿ, ಎಫೆಸ್ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 24ನೇ ವಚನದಿಂದ 35ನೇ ವಚನದ ತನಕ ನೋಡಿದ್ರೆ, ಆ ಎಫೆಸ್ ಪಟ್ಟಣದ ಆ ಒಂದು ಭಕ್ತಿಯ, ಅವರಲ್ಲಿರ್ತಕ್ಕಂಥ ಒಂದು ಮೂಢ ಭಕ್ತಿಯ ಘಟನೆಗಳನ್ನ ನಾವು ನೋಡ್ತೇವೆ. ಅಂತಹ ಸ್ಥಳದಲ್ಲಿ ಎಫೆಸ್ ಸಭೆ ಹುಟ್ಟಿದೆದ್ದು ನಿಂತಿತ್ತು ಕರ್ತನಲ್ಲಿ. ಪ್ರಿಯರೇ, ಅದಕ್ಕೆ ಆ ಸಭೆ ದೇವರು ಹೇಳುವ ಆ ಮಾತುಗಳಲ್ಲಿ ಮೊದಲನೆಯ ಪ್ರಾಧಾನ್ಯತೆ ಪಡ್ಕೊಂಡಿತ್ತು. ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 24ರಿಂದ 35 ವಚನಗಳು. ಹೇಗೆಂದರೆ ಡೆಮೇತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತೆಮಿಯ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದು ಬಹಳ ಕೆಲಸ ಕೊಡುತ್ತಿದ್ದನು. ಅವನು ಅವರನ್ನು, ಆ ಕಸುಬಿನ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಸಿ ಅವರಿಗೆ, ಜನರೇ, ಈ ಕೆಲಸದಿಂದ ನಮಗೆ ಐಶ್ವರ್ಯ ಉಂಟಾಗುತ್ತದೆಂದು ನೀವು ಬಲ್ಲಿರಿ. ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರುಗಳೆಲ್ಲವೆಂದು ಆ ಪೌಲನು ಹೇಳಿ ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿ ಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ, ಕೇಳುತ್ತೀರಿ. ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತೆಮಿಯ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಆಸ್ಯ ಸೀಮೆಯು ಲೋಕವು ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಗಂಡಾಂತರ ಉಂಟೆಂದು ಹೇಳಿದನು. ಅವರು ಈ ಮಾತುಗಳನ್ನು ಕೇಳಿ ಕೋಪಕ್ರಾಂತರಾಗಿ ಎಫೆಸದವರ ಅರ್ತೆಮೀ ದೇವಿ ಮಹಾದೇವಿ ಎಂದು ಆರ್ಭಟಿಸಿದರು. ಆಗ ಊರೆಲ್ಲ ಗಲಿಬಿಲಿಯಾಯಿತು. ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯವರಾಗಿದ್ದ ಮೆಕೆದೋನ್ಯದ ಗಾಯನನನ್ನು ಅರಿಸ್ತಾರ್ಕ ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕ ಶಾಲೆಯೊಳಗೆ ನುಗ್ಗಿದರು. ಪೌಲನು ಜನರೊಳಗೆ ಹೋಗಬೇಕೆಂದಿದ್ದಾಗ ಶಿಷ್ಯರು ಅವನನ್ನು ಬಿಡಲಿಲ್ಲ. ಇದಲ್ಲದೆ ಆಸ್ಯ ಸೀಮೆಯ ಅಧಿಕಾರಿಗಳಲ್ಲಿ ಕೆಲವರು ಅವನಿಗೆ ಸ್ನೇಹಿತರಾಗಿದ್ದರಿಂದ ಅವನ ಬಳಿಗೆ ಜನರನ್ನು ಕಳುಹಿಸಿ, ನೀನು ನಾಟಕ ಶಾಲೆಯೊಳಗೆ ಹೋಗಿ ನಿನ್ನನ್ನು ಅಪಾಯಕ್ಕೆ ಗುರಿಮಾಡಿಕೊಳ್ಳಬೇಡ ಎಂದು ಬೇಡಿಕೊಂಡರು. ಸಭೆಯು ಗಲಿಬಿಲಿಯಾಯಿತು ಮತ್ತು ಹೆಚ್ಚಾದ ಜನರಿಗೆ ತಾವು ಕೂಡಿ ಬಂದಿದ್ದ ಕಾರಣವೂ ಗೊತ್ತಿರಲಿಲ್ಲ. ಕೆಲವರು ಬಂದು ಬಗೆಯಾಗಿ ಮತ್ತೆ ಕೆಲವರು ಇನ್ನೊಂದು ಬಗೆಯಾಗಿ ಕೂಗುತ್ತಿದ್ದರು. ಯೆಹೂದ್ಯರು ಅಲೆಕ್ಸಾಂಡರನನ್ನು ಮುಂದಕ್ಕೆ ನೂಕಲು ಗುಂಪಿನಲ್ಲಿ ಕೆಲವರು ಅವನಿಗೆ ಸೂಚನೆ ಕೊಟ್ಟರು. ಆಗ ಅಲೆಕ್ಸಾಂಡರನು ಕೈಸನ್ನೆ ಮಾಡಿ ಕೂಡಿದ್ದ ಜನರಿಗೆ ಪ್ರತಿವಾದ ಮಾಡಬೇಕೆಂದಿದ್ದನು. ಆದರೆ ಅವನು ಯೆಹೂದ್ಯನೆಂದು ತಿಳಿದಾಗ ಎಲ್ಲರೂ ಒಂದೇ ಶಬ್ದದಿಂದ ಎಫೆಸದವರ ಅರ್ತೆಮೀ ದೇವಿ ಮಹಾದೇವಿ ಎಂದು 2 ಗಂಟೆ ಹೊತ್ತು ಕೂಗಿದರು. ಕಡೆಗೆ ಪಟ್ಟಣದ ಯಜಮಾನನು ಜನರ ಗುಂಪನ್ನು ಸಮಾಧಾನಪಡಿಸಿ, ಎಫೆಸದವರೇ, ಎಫೆಸ ಪಟ್ಟಣದವರು ಅರ್ತೆಮಿಯ ಮಹಾದೇವಿಯ ಮ್ಯೂಟ್ ಆಗಿದ್ರಿ. ಮತ್ತೆ ಪಟ್ಟಣದವರು ಅರ್ತೆಮಿಯ ಮಹಾದೇವಿಯ ದೇವಸ್ಥಾನಕ್ಕೂ ಆಕಾಶದಿಂದ ಬಿದ್ದ ಆಕೆಯ ಮೂರ್ತಿಗೂ ಪಾಲಕರಾಗಿದ್ದಾರೆಂಬುದನ್ನು ತಿಳಿಯದಿರು. ಮನುಷ್ಯನು ಇದ್ದಾನೆ. ಈ ಸಂಗತಿ ಅವೆಲ್ಲವುದಕ್ಕೆ ಯಾರಿಂದಲೂ ಆಗದಿರುವುದರಿಂದ ನೀವು ಶಾಂತಿಯಿಂದ ಇರಬೇಕು. ದುಡುಕಿನಿಂದ ಏನೂ ಮಾಡಬಾರದು. ನೀವು ತಂದಿರುವ ಥ್ಯಾಂಕ್ ಯು ಪ್ರಿಯರೇ, ಎಷ್ಟು ವಿಸ್ತಾರವಾಗಿರುವಂತ ವಾಕ್ಯಗಳನ್ನ, ಮಾತುಗಳನ್ನ ಓದಿಸುವಂತ ಒಂದು ಅವಶ್ಯಕತೆ ಏನಿತ್ತು ಎಂಬುದಾಗಿ ಹೇಳುವಾಗ ನಾವು ಚೆನ್ನಾಗಿ ಗಮನಿಸಬೇಕು. ಆ ಪ್ರಾಂತದಲ್ಲಿ ಆ ಎಫೆಸ್ ಸಭೆಯ
ಆ ಪ್ರಾರಂಭ ಆಗೋದಕ್ಕೆ ಯಾವ ಮಾತ್ರವೂ ಕೂಡ ಅವಕಾಶ ಇಲ್ಲದೆ ಇರತಕ್ಕಂತ ಅಂತ ಒಂದು ಸ್ಥಳ ಅದು. 2 ಗಂಟೆ ಕಾಲ ಅವರು ಅರ್ತಮಿ ದೇವಿ ಮಹಾದೇವಿ ಎಂಬುದಾಗಿ ಕೂಗುತ್ತಾ ಇದ್ದರು. ಒಂದು. ಎರಡನೇದು, ಆ ವೃತ್ತಿಯಲ್ಲಿ ಅಕ್ಕಸಾಲಿಗನು ತನ್ನ ವೃತ್ತಿ ಜೀವನ ಕಳೆದು ಹೋಗುತ್ತಲ್ಲ, ಅದರಿಂದ ನಮಗೆ ಆಹಾರ ಸಿಕ್ಕಲ್ವಲ್ಲ, ಅದರಿಂದ ನಾವು ಒಂದು ರೀತಿ ವಂಚಿತರಾಗ್ತೀವಲ್ಲ ಅನ್ನೋ ಸ್ವಾರ್ಥ ಚಿಂತನೆಯಿಂದ ಅವರು, ಮತ್ತು ಮೂರನೇದಾಗಿ ಯೆಹೂದ ಜನಾಂಗ ಅಲ್ಲಿ ಸೇರಿರುವ ಅವರೆಲ್ಲರೂ ಕೂಡ ಏನು ತಮ್ಮದೇ ಆದಂತ ಒಂದು ಪ್ರತಿಷ್ಠೆಯನ್ನ ವ್ಯಕ್ತಪಡಿಸುವಂತ ರೀತಿಯಲ್ಲಿ, ಮತ್ತು ಆ ಎಲ್ಲರೂ ಕೂಡ ಈ ಗಲಿಬಿಲಿಯನ್ನ ಮಾಡುವಂತ ಒಂದು ದೊಡ್ಡ ಗುಂಪಾಗಿ ಇರುವಂತದನ್ನ ನಾವು ಗಮನಿಸ್ತೇವೆ. ಆ ಕಾಲದಲ್ಲಿ ಅಲ್ಲ, ಈ ಕಾಲದಲ್ಲಿಯೂ ಕೂಡ ಜನರು ಸತ್ಯವನ್ನ ತಿಳ್ಕೊಳ್ಳಿಕ್ ಆಗದೆ ಇರುವಂತ ರೀತಿಯಲ್ಲಿ ಅವರಿಗೆ ಮಂಕು ಉಂಟಾಗಿದ್ದು. ದಯಮಾಡಿ ನೋಡ್ರಿ, 2ನೇ ಕೊರಿಂಥ ಅಪೊಸ್ತಲನಾದ ಪೌಲ 2ನೇ ಕೊರಿಂಥದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. 2 Corinthians chapter 4 and verse 4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಪ್ರಪಂಚದ ದೇವರು, ಎಫೆಸದಲ್ಲಿ ಕೂಡ ಈ ಪ್ರಪಂಚದ ದೇವರು ಅಂದ್ರೆ ಅಪವಾದಿಯು, ಸೈತಾನನು ಕಾರ್ಯ ಮಾಡಿದ್ದಾನೆ. ಏನು ಕಾರ್ಯ ಮಾಡಿದ್ದಾನೆ? ಸುವಾರ್ತೆಯ ಪ್ರಕಾಶವು ಇವರಿಗೆ ಬರಬಾರದು, ಇವರಿಗೆ ಆಗಬಾರದು ಎಂಬುದಾಗಿ ಅವರ ಕಣ್ಣಿಗೆ, ಅವರ ಮನೋನೇತ್ರಗಳನ್ನ ಮಂಕು ಮಾಡಿದ್ದಾನೆ. ಅವರ ಕಣ್ಣುಗಳಿಗೆ ಕತ್ತಲು ಕವಿಯ ಹಾಗೆ ಮಾಡಿದ್ದಾನೆ. ಅವರಿಗೆ ಸುವಾರ್ಥ ಪ್ರಕಾಶ ಅದು ಗೋಚರ ಆಗ್ತಾ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮ ಬಳಿಗೆ ಬಂದಾಗ, ಹೌದು, ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ ಜೀವ ಸ್ವರೂಪನಾದ ದೇವರು ನಮ್ಮೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ಕಲ್ವರಿ ಕ್ರೂಜ್ನಲ್ಲಿ ರಕ್ತ ತರ್ಪಣೆ ಮಾಡಿ ಅಮೂಲ್ಯವಾದ ರಕ್ತವನ್ನು ಸುರಿಸಿ 3ನೇ ದಿನ ಮೃತ್ಯುಂಜಯನಾಗಿ ಹುಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಆರೋಹಣನಾಗಿದ್ದಾನೆ ಅನ್ನುವ ಈ ಸತ್ಯ ಅವರ ಕಣ್ಣುಗಳಿಗೆ ಮಂಕು. ಎಲ್ಲೆಲ್ಲಿ ಮಂಕು? ಶಿಲುಬೆಯ ನಡಿಲೇ ಇಲ್ಲ, ಯಾರೋ ಬಂದು ಬೇರೆಯವರು ಹೋದರು, ಈ ರೀತಿಯಾಗಿ ಕೆಲವರನ್ನ ಮಂಕು ಮಾಡಿದರೆ, ಇನ್ನು ಕೆಲವರಿಗೆ ಈ ಕರ್ತನಾದ ಯೇಸು ಕ್ರಿಸ್ತನು ಅಸಹಾಯಕನು, ಆತನೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕಳ್ಳನು ಹೇಳ್ತಾನೆ, ನೀನು ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು. ಅವನಿಗೆ ಅದಷ್ಟೇ ರಕ್ಷಣೆ ಅಂದ್ರೆ ಅರ್ಥ ಆಗಿತ್ತು, ಆದ್ರೆ ಇನ್ನೊಬ್ಬ ಕಳ್ಳನಿಗೆ ಬಹಳ ಚೆನ್ನಾಗಿ ರಕ್ಷಣೆ ಗೊತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಆ ಮಹಾ ತ್ಯಾಗವನ್ನ, ಆತನ ಒಳಿತನ್ನ, ಆತನ ಒಳ್ಳೆತನವನ್ನ, ಆತನ ಆ ಸದ್ಗುಣವನ್ನ ಜನರು ಅಪಾರ್ಥ ಮಾಡಿಕೊಳ್ತಾರೆ. ಈ ಪ್ರಪಂಚದ ಗುಣಲಕ್ಷಣನೇ ಅದು ಸ್ನೇಹಿತರೆ. ಚೆನ್ನಾಗಿ ಗಮನಿಸಿ ನೋಡಿ, ಈ ಪ್ರಪಂಚದಲ್ಲಿ ಒಳ್ಳೆಯವರಾಗಿದ್ದೀವಿ ಎಂಬುದಾಗಿ ಹೇಳುವಾಗ ಒಳ್ಳೆತನವನ್ನ, ಗುಡ್ನೆಸ್ ಅನ್ನ 3 ರೀತಿ ಅಪಾರ್ಥ ಮಾಡ್ಕೊಳ್ತಾರೆ. ಒಂದು, ಆತನ ಗುಡ್ನೆಸ್ ಈಸ್ ಬಿಕಾಸ್ ಆಫ್ ಹಿಸ್ ಡಲ್ನೆಸ್. ಅವನಿಗೇನು ಗೊತ್ತಿಲ್ಲ, ದಡ್ಡ, ಆದ್ರಿಂದ ಅವನು ಒಂದು ವೇಳೆ ಒಳ್ಳೆನೇ ಇರ್ಬೋದು. ಎರಡನೇದಾಗಿ, ಹಿಸ್ ಗುಡ್ನೆಸ್ ಈಸ್ ಬಿಕಾಸ್ ಆಫ್ ಹಿಸ್ ವೀಕ್ನೆಸ್. ನಾವು ಕೆಲವೊಮ್ಮೆ ನಮ್ಮ ಒಳ್ಳೆತನಕ್ಕೋಸ್ಕರವಾಗಿ ನಾವು ಕ್ರಿಸ್ತನಿಗೆ ಭಯಪಟ್ಟು ತಗ್ಗಿಸ್ಕೊಳ್ತೇವೆ. ಆದ್ರೆ ಬೇರೆಯವರು ಏನು ಯೋಚನೆ ಮಾಡ್ತಾರೆ, ಓ ಇವನ್ ತಪ್ಪು ಮಾಡಿದಾನೆ, ಅದಕ್ಕೋಸ್ಕರ ಹಿಂಗಿದ್ದಾನೆ, ಅದಕ್ಕೋಸ್ಕರ ತಗ್ಗಿಸ್ಕೊಂಡಿದ್ದಾನೆ. ಯಾರು ಈ ಭಾವನೆಗಳನ್ನು ಹುಟ್ಟು ಹಾಕುವರು? ಈ ಪ್ರಪಂಚದ ದೇವರು, ಲೋಕದಲ್ಲಿರುವಂತ ಸೈತಾನ. ಮೂರನೇದಾಗಿ, ಒಬ್ಬನ ಒಳ್ಳೆತನವನ್ನ ಈ ಏನೋ ಒಂದು ಮೂರ್ಖತನ ಅಂದ್ರೆ ಪೆದ್ದತನ, ಅವನು ಪೆದ್ದ, ಅವನು ದಡ್ಡ ಎಂಬುದಾಗಿ ಈ ರೀತಿ ಒಳ್ಳೆತನವನ್ನ ಅಪಾರ್ಥ ಮಾಡಿಕೊಂಡಷ್ಟು ಕೆಟ್ಟತನವನ್ನ ಈ ಪ್ರಪಂಚ ಅಪಾರ್ಥ ಮಾಡ್ಕೊಳ್ಳಲ್ಲ. ಸಪೋಸ್ ಒಬ್ಬ ವ್ಯಕ್ತಿ ಯಾವಾಗ್ಲೂ ಅವನು ಕತ್ತಿ ಹೀಗೆ ತಗೊಂಡು ಬರ್ತಾರೆ, ಕೆಟ್ಟವನಪ್ಪ ಅವನು, ಅವನ ಕೈಯಲ್ಲಿ ಕತ್ತಿದೆ, ಹೋಗೋದ್ ಬೇಡ ಪತ್ರ,
ಕೆಟ್ಟವನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಒಳ್ಳೆಯವನನ್ನ ಕೆಟ್ಟದಾಗ ಅರ್ಥ ಮಾಡ್ಕೊಳ್ತಾರೆ. ಇದು ಈ ವಿಚಿತ್ರ ಪ್ರಪಂಚದ ವಿಪರ್ಯಾಸ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹಾಗೆ ಅಪಾರ್ಥ ಮಾಡಿಕೊಂಡರು. ಅಪೊಸ್ತಲನಾದ ಪೌಲನು ಬೋಧಿಸುವ ಸುವಾರ್ತೆಯನ್ನ ಆ ಒಂದು ಆಸಿಯಾ ಸೀಮೆಯಲ್ಲಿ, ಆ ಎಫೆಸ್ ಪಟ್ಟಣದಲ್ಲಿ ಆ ಅಕ್ಕಸಾಲಿಗರ ಗುಂಪು ವಿರೋಧ ಮಾಡಿದರು. ಪ್ರಿಯರೇ, ನಾನು ಎಫೆಸ್ ಸಭೆಯ ಇಂಟ್ರಡಕ್ಷನ್ ಪರಿಚಯ ಕೊಡ್ತಾ ಇದ್ದೀನಿ. ಆ ಸಭೆಯ ಸ್ಥಾಪನೆ ಹೇಗಾಯ್ತು ಎಂಬುದನ್ನ ನಿಮ್ಮ ಮುಂದೆ ಈ ಮಾತುಗಳನ್ನ ನಾನು ನಿಮಗೆ ನೆನಪಿಗೆ ತರ್ತಾ ಇದ್ದೇನೆ. ಪ್ರಾಯಶಃ ನೀವು ಈ ವಾಕ್ಯಗಳನ್ನ ಹಲವಾರು ಸಂದರ್ಭಗಳಲ್ಲಿ ಓದಿರಬಹುದು. ಆದರೆ ಎಫೆಸ್ ಸಭೆಯ ಪ್ರಾರಂಭದ ಒಂದು ಪ್ರಯತ್ನಗಳ ಆ ಒಂದು ಕಷ್ಟ ಹೇಗಿತ್ತು, ಆ ಪ್ರಯಾಸ ಹೇಗಿತ್ತು ಎಂಬುದನ್ನು ಕರ್ತನಾದ ಯೇಸು ಕ್ರಿಸ್ತನು ದೃಷ್ಟಿಸುವ ದೃಷ್ಟಿಕೋನದಿಂದ ಇವತ್ತು ನಾವು ಎಫೆಸ್ ಸಭೆಯ ವಿಷಯವನ್ನ ದೃಷ್ಟಿಸೋಣ ಅನ್ನುವ ಕಾರಣಕ್ಕಾಗಿ ನಾವು ಅಪೊಸ್ತಲ ಕೃತ್ಯಗಳಿಗೆ ಬಂದಿದ್ದೇವೆ. ಇನ್ನೊಂದು ವಚನವನ್ನ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲ ಕೃತ್ಯಗಳು ಓದಿ ಸಿಸ್ಟರ್. ಆ ಅಪೊಸ್ತಲನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ ಸಾಕು. ಇಲ್ಲಿ ನಾವು ನೋಟ್ ಮಾಡ್ಕೋಬೇಕಾಗಿರೋ ವಿಷಯ, ಸಂಚಾರ ಮಾಡಿ ಎಫೆಸಕ್ಕೆ ಬಂದನು. ಪೌಲನು ಎಫೆಸಕ್ಕೆ ಬಂದು ಅಲ್ಲಿ ಯೋಹಾನನನ್ನು ಶಿಷ್ಯರಿಗೆ ಆತನು ಪವಿತ್ರಾತ್ಮ ವರದ ವಿಷಯದಲ್ಲಿ ಬೋಧಿಸಿದ್ದು. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದನು, ಆತನು ಪವಿತ್ರಾತ್ಮನು ಸಭೆಯನ್ನು ಸಿದ್ಧ ಮಾಡುವನಾಗಿರ್ತಾನೆ. ಸಭೆಯು ಎತ್ತಲ್ಪಡುವವರೆಗೂ ಪವಿತ್ರಾತ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿದ ಹಾಗೆ ಆತನು ನಮಗೆ ಪಾಪ, ನೀತಿ, ನ್ಯಾಯ ವಿಚಾರಣೆ ಎಂಬ ಈ ವಿಷಯಗಳಲ್ಲಿ ಗ್ರಹಿಕೆ ಉಂಟು ಮಾಡುತ್ತಾ ಸಭೆಗಳಲ್ಲಿ ಕಾರ್ಯೋನ್ಮುಖನಾಗಿರುವನಾಗಿರ್ತಾನೆ ಪವಿತ್ರಾತ್ಮನ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತಾನು ಆಗ್ಲೇ ತಿಳಿಸಿರುವಂತೆ ಈ ಸಂಗತಿಗಳು ನೋಡ್ತೇವೆ. ಅಪೊಸ್ತಲನಾದ ಪೌಲನ ಜೊತೆಗೆ ಆತನ ಜೊತೆಯಲ್ಲಿ ಎಫೆಸದಲ್ಲಿ ಸೇವೆಗೆ ಯೋಹಾನನು ಪ್ರಯತ್ನ ಮಾಡಿದನು. ನಾವು ಪೀಠಿಕೆಯನ್ನು ನೋಡ್ತಾ ಇದ್ದೀವಿ, ಪ್ರಾರಂಭವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಕೆಲವರು ಆ ಎಫೆಸ್ ಸಭೆಯ ಪ್ರಾರಂಭಕ್ಕೆ ಪ್ರಯಾಸ ಪಟ್ಟಿದ್ದರು. ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 18ನೇ ವಚನ. ಪೌಲನು ಇನ್ನು ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದುದರಿಂದ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗು ಹತ್ತಿ ಸಿರಿಯಕ್ಕೆ ಹೊರಟನು. ಪ್ರಿಸ್ಕಿಲ್ಲಳು ಅಕ್ವಿಲನು ಅವನ ಸಂಗಡ ಹೊರಟರು. ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ತಾನು ಸಭಾಮಂದಿರದಲ್ಲಿ ಹೋಗಿ ಯೆಹೂದ್ಯರ ಸಂಗಡ ವಾದಿಸಿದನು. ಅವರು ಸಾಕು. ಎಫೆಸಕ್ಕೆ ಬಂದಾಗ ಅವರನ್ನು ಅಕ್ವಿಲ ಮತ್ತು ಪ್ರಿಸ್ಕಿಲ್ಲಳನ್ನು ಅಲ್ಲೇ ಬಿಟ್ಟನು. ಇಷ್ಟು ಜನ ಪ್ರಯಾಸದಿಂದ ಪ್ರಾರಂಭ ಮಾಡಿರುವಂತಹ ಸೇವೆ ಕೊನೆಗೆ ಹೇಗಾಗುತ್ತೆ? ಎಫೆಸ್ ಸಭೆಯ ಚರಿತ್ರೆ ಏನು, ಅದರ ಒಂದು ಸಂಗತಿ ಏನು, ಅದರ ನಂತರ ಏನ್ ಸಂಭವಿಸಿತ್ತು, ಆ ಸಭೆಯಲ್ಲಿ ಏನೇನು ವಿಷಯಗಳಲ್ಲಿ ಮೆಚ್ಚುಗೆಗಳಿದ್ದವು, ಯಾವ್ಯಾವ ವಿಷಯಗಳಲ್ಲಿ ಕ್ರಮಪಡಿಸ್ಕೋಬೇಕಾದಷ್ಟು ಕ್ರಮಪಡಿಸ್ಕೊಳ್ಳಿಲ್ಲ, ಕೊನೆಗೂ ದೀಪಸ್ತಂಭವೇ ಇಲ್ಲದಂಗಾಗಿದೆ. ಇಷ್ಟು ದೊಡ್ಡ ಮಟ್ಟದ ಪ್ರಾರಂಭ ಆಗಿರ್ತಕ್ಕಂಥ ಎಫೆಸ್ ಸಭೆ ಕೊನೆಗೆ ಯಾವ ಸ್ಥಿತಿ? ಕರ್ತನಾದ ಯೇಸು ಕ್ರಿಸ್ತನು ಇದನ್ನು ದೃಷ್ಟಿಸಿದನು. ಪ್ರಿಯರೇ, ಈ ಸಂದೇಶವು ನಮ್ಮೆಲ್ಲರಿಗೂ ಕೂಡ ಅವಶ್ಯಕವಾದ ಸಂದೇಶ. ಪ್ರಾರಂಭವು ತುಂಬಾ ಚೆನ್ನಾಗಿರ್ತದೆ, ಆದರೆ ಮುಂದುವರಿಯುವಾಗ ಬರುವಂತಹ ವಿಷಯಗಳನ್ನು ಎದುರಿಸಲಿಕ್ಕೆ ದೇವರ ವಾಕ್ಯದ ಶಕ್ತಿ ಬೇಕು. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.